ಪ್ರಜಾಪ್ರಭುತ್ವದ ಗೆಲುವು. ಈ ನನ್ನ ಗೆಲುವಿಗೋಸ್ಕರ ನನ್ನ ನಾಯಕರು, ಮುಖಂಡರು, ಕ್ಷೇತ್ರದ ಕಾರ್ಯಕರ್ತರು, ಕ್ಷೇತ್ರದ ಜನಗಳು ಹಾಗೂ ನನ್ನ ಕುಟುಂಬದವರು ಶಾನೆ ಶ್ರಮ ಪಟ್ಟವ್ರೆ. ಹಾಗಾಗಿ ಈ ನನ್ನ ಗೆಲುವನ್ನ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ವಿಧಾನಸಭಾ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು, ಶಿವರಾಮೇಗೌಡರು ತಮ್ಮ ಪ್ರತಿಸ್ಪರ್ಧಿ ಬೆಟ್ಟಯ್ಯ ಅವರ ವಿರುದ್ಧ ಬರೋಬ್ಬರಿ 1,35,000 ಮತಗಳ ಅಂತರದಿಂದ ಭರ್ಜರಿಯಾದ ಜಯ ಸಾಧಿಸಿದ್ದಾರೆ. ಶಿವರಾಮೇಗೌಡರ ವಿರುದ್ಧ ಪ್ರತಿಸ್ಪರ್ಧಿಸಿದ್ದ ಬೆಟ್ಟಯ್ಯ ಅವರು ಠೇವಣಿ ಕಳೆದುಕೊಂಡು ಹೀನಾಯವಾಗಿ ಸೋಲು ಅನುಭವಿಸಿದ್ದಾರೆ. ನನ್ ಮಗ ಗೆದ್ದು ಬಿಟ್ಟ ಕಣ್ರೆ, ಸಾಧಿಸ್ಬಿಟ್ಟ. ಏ ಸಾವಿತ್ರಿ, ಸೀತ ಒಂದ್ ಬಿರ್ನೆ ಬಾರೆ. ವಿದ್ಯಾ, ನಿನ್ ಶ್ರಮಕ್ಕೆ ಪ್ರತಿಫಲ ಸಿಕ್ಬಿಡ್ತು. ಇದು ಮಾವಯ್ಯನ್ ಒಳ್ಳೆತನಕ್ಕೆ, ಪ್ರಾಮಾಣಿಕತೆಗೆ ಸಿಕ್ಕಿರೋ ಗೆಲುವು ಚಂಪಾ. ಅಮ್ಮಮ್ಮ, ನನ್ಗಾಯ್ತಿರೋ ಖುಷಿಗೆ ಡಾನ್ಸ್ ಮಾಡ್ಬೇಕು ಅನ್ಸ್ತೈತಮ್ಮ. ಅದಕ್ಕೇನಂತೆ, ನೀನ್ ಕುಣಿ, ನಿನ್ ಜೊತೆ ನಾನು ಕುಣಿತೀನಿ. ಸ್ವೀಟ್ ತಗೊಳ್ಳುವ, ಮೊದಲು ಹೇಳ್ತೀನಿ. ಈಶ್ವರಿ, ನನ್ ಮಗ ಗೆದ್ದು ಬಿಟ್ಟ ಕಣೆ, ತಗೋ ಸಿಹಿ ತಿನ್ನು. ನೀನಕ್ಕೆ ಹಿಂಗ್ ನಿಂತಿದ್ಯಾ? ಗೆದ್ದಿರೋದು ನಿನ್ ದೊಡ್ಡಪ್ಪ. ನಗ್ತಾ ನಗ್ತಾ ಸಿಹಿ ತಿನ್ನು. ತಗೊಳ್ಳಿ, ನೀವಿಬ್ರು ಸಿಹಿ ತಿನ್ನಿ. ತಗೊಳ್ಳಿ, ಬಾಯಲ್ಲಿ ಇಟ್ಕೊಳ್ಳಿ. ತಗೊಳ್ಳಿ. ಎಲ್ರು ಬನ್ನಿ, ಎಲ್ರು ಒಟ್ಟಿಗೆ ಸೇರಿ ಕುಣಿಯೇನಂತೆ. ಬನ್ನಿ ಬನ್ನಿ ಬರ್ರೆ. ಗೌಡ್ರೆ, ನೀವು ನಡೀರಿ, 1-2 ನಿಮಿಷ ಮಾತಾಡ್ಕೊಂಡು ಬರ್ತೀನಿ. ಬಹುಮತದಿಂದ ಜಯಗಳಿಸಿದೀರಾ. ಮೊದಲನೇದಾಗಿ ಶುಭಾಶಯಗಳು ಶಿವರಾಮೇಗೌಡ್ರೆ. ತಮಗೂ ಅಷ್ಟೇ ಧನ್ಯವಾದಗಳು. ಸರ್, ನಿಮ್ ಗೆಲುವಿನ ಬಗ್ಗೆ ಫಸ್ಟ್ ರಿಯಾಕ್ಷನ್? ಇದು ನನ್ನ ಗೆಲುವಲ್ಲ, ನನ್ನ ಕ್ಷೇತ್ರದ ಜನರ ಗೆಲುವು. ಪ್ರಜಾಪ್ರಭುತ್ವದ ಗೆಲುವು. ಈ ನನ್ನ ಗೆಲುವಿಗೋಸ್ಕರ ನನ್ನ ನಾಯಕರು, ಮುಖಂಡರು, ಕ್ಷೇತ್ರದ ಕಾರ್ಯಕರ್ತರು, ಕ್ಷೇತ್ರದ ಜನಗಳು ಹಾಗೂ ನನ್ನ ಕುಟುಂಬದವರು ಶಾನೆ ಶ್ರಮ ಪಟ್ಟವ್ರೆ. ಹಾಗಾಗಿ ಈ ನನ್ನ ಗೆಲುವನ್ನ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನೋಡ್ರೆ, ಆದಷ್ಟು ಬೇಗ ಮಂತ್ರಿಮಂಡಲ ಪುನರ್ರಚನೆ ಆಗೋ ಸುದ್ದಿ ಇದೆ. ಮಂತ್ರಿ ಆಗೋ ನಿರೀಕ್ಷೆಯಲ್ಲಿ ಏನಾದ್ರು ಇದ್ದೀರಾ? ಅದ್ರ ಬಗ್ಗೆ ನಮ್ಮ ಪಕ್ಷದ ವರಿಷ್ಠರು, ನಮ್ಮ ನಾಯಕರು ತೀರ್ಮಾನ ತಗೋತಾರೆ. ನಾನು ಅದ್ರ ಬಗ್ಗೆ ಹೇಳೋದಕ್ಕೆ ನಾನು ಇಷ್ಟಪಡೋದಿಲ್ಲ.
ಗೌಡ್ರೆ, ಎಲೆಕ್ಷನ್ಗೆ 3 ದಿನ ಮೊದಲು ನಿಮ್ ಬಗ್ಗೆ ಕ್ಷೇತ್ರ ತುಂಬಾ ಅಪಪ್ರಚಾರ ಆಗಿತ್ತು. ಅವಾಗ ನಿಮ್ಮ ಸೊಸೆ ನಿಮ್ಮ ಪರವಾಗಿ ಪ್ರಚಾರ ಮಾಡಿದ್ರಿಂದಾನೇ ಇಷ್ಟು ಮಟ್ಟದ ಗೆಲುವು ಸಾಧಿಸಕ್ಕಾಗಿತ್ತು ಅಂತ ಜನ ಮಾತಾಡ್ತಾ ಇದಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ನನ್ನ ಗೆಲುವಿಗಾಗಿ ಯಾರೆಲ್ಲ ಶ್ರಮ ಪಟ್ಟಿದರೋ ಅವರೆಲ್ರಿಗೂ ನನ್ನ ಧನ್ಯವಾದಗಳು. ಸರಿ, ನಾನೇ ನೋಡ್ತೀನಿ. ಗೌಡ್ರೆ, ಇನ್ನೊಂದೆರಡು ಪ್ರಶ್ನೆ ಇದೆ. ನೋಡಿ, ಕಾರ್ಯಕರ್ತರೆಲ್ಲರೂ ಕಾಯ್ತಾವ್ರೆ. ನಿಮ್ ಕುಟೆ ಇನ್ನೊಂದ್ಕಿತ ಮಾತಾಡ್ತಾರೆ, ದಯವಿಟ್ಟು ನಮ್ಗೆ ಕ್ಷಮಿಸಿ, ಆಯ್ತಾ? ಬೀಗ್ರೆ, ನೀವು ಗೆದ್ದದ್ದು ಸಾರೇ ಸಂತೋಷ ಆಗೋಯ್ತು. ನಾ ಮೊದ್ಲೇ ಹೇಳಿದ್ದೆ ನೀವು ಗೆದ್ದೇ ಗೆಲ್ತೀರಿ ಅಂತ. ಹಂಗೆ ಗೆದ್ದು ಬಿಟ್ರಿ. ನೀವು ಗೆದ್ದಿರೋ ಖುಷಿಗೆ ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ. ಶುಭಾಶಯ ಬೀಗ್ರೆ. ಈಟೆ ಅಲ್ಲ ಬೀಗ್ರೆ, ನೀವು ಆದಷ್ಟು ಬೇಗ ಮಂತ್ರಿ ಆಯ್ತೀರಿ. MLA ಶಿವರಾಮೇಗೌಡ್ರಿಗೆ, ಬಡವರ ಬಂಧು ಶಿವರಾಮೇಗೌಡ್ರಿಗೆ ಜೈ. ಕಲಿಯುಗ ಕಾರಣ ಶಿವರಾಮೇಗೌಡ್ರಿಗೆ, ಕೊಡುಗೈ ದಾನಿ ಶಿವರಾಮೇಗೌಡ್ರಿಗೆ, ಭವಿಷ್ಯದ ಮಂತ್ರಿ ಶಿವರಾಮೇಗೌಡ್ರಿಗೆ. ಏನ್ಲ ಗೋವಿಂದ, ಇವನ್ ಮನ್ಸಿಗೆ ಬಂದಂಗೆಲ್ಲ ಕೂಗ್ತಾವನಲ್ಲ. ಅವನ ಬಗ್ಗೆ ಗೊತ್ತಿರೋದೇ ಅಲ್ವಣ್ಣ, ಖುಷಿ ಅತಿಯಾಗಿ ಆಡ್ತಾವನೆ. ಅವ್ನ್ ಏನ್ ಬೇಕಾದ್ರೆ ಅನ್ಕೊಳ್ಳಿ, ಸುಮ್ನೆ ಕೈ ಮುಗ್ದಂಗ್ ಮಾಡಿ ನಡಿ ಹೋಗುವ. ನೀನ್ ಹೇಳ್ದಂಗೆ ನಿಮ್ ಬೀಗ್ರು ಭರ್ಜರಿಗೆ ಗೆದ್ಬಿಟ್ರು. ಏಯ್, ಬರೀ ಗೆದ್ದಿರೋದಷ್ಟೇ ಅಲ್ಲ ಕಂಡ್ಲಾ, ಇತಿಹಾಸ ನಿರ್ಮಿಸ್ಬಿಟ್ರು. ಇದೇ ಖುಷಿಲಿ ಅದೆಷ್ಟು ಟೀ ಕುಡಿತೀಯ ಕುಡಿ ಬಾ, ಅದೆಷ್ಟು ಬಜ್ಜಿ ತಿಂತೀಯ ತಿನ್ನು ಬಾ, ಬಿಲ್ನ ನಾನೇ ಕೊಡ್ತೀನಿ. ಅವ್ವ, ಆಗ್ಲೆಯ ಜನ ದೊಡ್ಡಪ್ಪನ್ ಸೋಲನ್ನ ಮತಯಂತ್ರದೊಳಗೆ ಬರ್ದ್ಬಿಟ್ಟವ್ರೆ ಅಂತ ಹೇಳಿದ್ದೆ. ಈ ಜನಕ್ಕೆ ನೀಯತ್ತು ಅನ್ನೋದಿಲ್ಲ ಕಣೆ. ಆ ಬೆಟ್ಟ ಇಂತವ ಕಾಸಿಸ್ಕೊಂಡವ್ರೆ, ಅದಕ್ಕಾದ್ರೂ ಅವನಿಗೆ ಓಟ್ ಹಾಕ್ಬೇಕು ತಾನೆ. ಅವ್ವ, ಜನ ಈಗ ಬುದ್ಧಿವಂತರಾಗ್ಬಿಟ್ಟವ್ರ ಕಣವ. ಹಣಕ್ಕಿಂತ ಪ್ರಾಮಾಣಿಕವಾಗಿ ಯಾರಿರ್ತಾರೋ ಅವ್ರಿಗೆ ಓಟ್ ಹಾಕ್ಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟವ್ರೆ. ಒಟ್ನಲ್ಲಿ ಪ್ರಾಮಾಣಿಕತೆ ಮುಂದ್ಗುಟೆ ದುಡ್ಡು ಏನು ನಡಿಯಕ್ಕಿಲ್ಲ ಕಣವ. ಲೇ ಚಿತ್ರ, ನಿಜ ಹೇಳ್ಬಿಡ, ನೀನ್ ನನ್ ಕಡೆನಾ ಆ ಶಿವರಾಮೇಗೌಡನ್ ಕಡೆನಾ? ಪೆದ್ದಾಗಿ ಶಿವರಾಮೇಗೌಡನ್ ಏನಾದ್ರು ಓಟ್ ಹಾಕ್ಬಿಟ್ಟೇನೆ? ಇಲ್ಲ ಕಣವ,
ನನ್ನ ಗೆಲುವಿಗೆ ಕಾರಣ ಆಗಿ ನನ್ನ ಜೊತೆಲಿ ನಿಂತ್ಕೊಂಡಿದ್ದ ನಿಮ್ಗೆಲ್ರಿಗೂ ಧನ್ಯವಾದಗಳು. ನಿಮ್ ಋಣನ ನಾನು ಈ ಜನ್ಮದಾಗ ತೀರ್ಸಕ್ ಆಗಕ್ಕಿಲ್ಲ. ನೀವೆಲ್ಲರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆನ ನಾನು ಖಂಡಿತವಾಗ್ಲೂ ಉಳಿಸ್ಕೋತೀನಿ. ಗೋವಿಂದ, ಆಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು. ಅದಕ್ಕೇನು ವ್ಯವಸ್ಥೆ ಬೇಕೋ ಮಾಡ್ಕೋಗಿ. ಕೊಟ್ಲೆ ಎಲ್ರನ್ನೂ ಊಟಕ್ಕೆ ಕರ್ಕೊಂಡು ಹೋಗು. ಎಲ್ಲ ವ್ಯವಸ್ಥೆ ಆಗಯ್ಯ, ನಾನು ಕರ್ಕೊಂಡು ಹೋಗ್ತೀನಿ ಬಿಡಿ. ಬನ್ನಿ ಅಣ್ಣ. ನಂಗ್ ಸ್ಯಾನೆ ಖುಷಿ ಆಯ್ತು ಕಣ್ಲ ಮಗ. ನಿನ್ ನಂಬಿದ ಜನ ನಿನ್ ಕೈ ಬಿಡ್ಲಿಲ್ಲ. ಅವ ನನ್ಗೆ ಆಶೀರ್ವಾದ ಮಾಡು. ನಿಂಗಿನ್ನೂ ಹೆಚ್ಚಿನ ಮಟ್ಟದ ಯಶಸ್ಸು ಸಿಗ್ಲಿ ಮಗ. ಮೋನಾ, ಮಕ ಯಾಕೆ ನಡ್ಕೊಂಡ್ ನಿಂತಿದ್ಯಾ? ಹೋಗಿ ಆರ್ತಿ ತಟ್ಟೆ ತಗೊಂಬಾ. ಸರಿಯತ್ತೆ ವಿನಂತಿ ಬಾ.